ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 29ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ. 13ನೇ ದಿನ ಇದು ತ್ರಯೋದಶಿ. ಈ ತಿಥಿ ಈ ದಿನ ರಾತ್ರಿ 7 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ರಾತ್ರಿ 11 ಗಂಟೆ 59 ನಿಮಿಷದವರೆಗೆ ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 21 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ರಾತ್ರಿ 8 ಗಂಟೆ 50 ನಿಮಿಷದವರೆಗೆ ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 55 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 21 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 13 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 5 ಗಂಟೆ 50 ನಿಮಿಷದಿಂದ ರಾತ್ರಿ 7 ಗಂಟೆ 32 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 35 ನಿಮಿಷದವರೆಗೆ ಚಗೋದಯದ ಲಾಭದ ಸಮಯ. ಹಾಗಾಗಿ ಈ ಸಮಯವನ್ನು ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಹಾಗೆ ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಅನುಸರಣೆ ಮಾಡ್ಬೋದು. ಏಕೆಂದರೆ ಇದು ವ್ಯಾಪಾರಸ್ಥರಿಗಾಗಿಯೇ ಇರುವಂಥ ಲಾಭದ ಸಮಯ ಇದು. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಹೊಸ ಕಾರ್ಯಗಳ ಆರಂಭ ಇರ್ಬೋದು ಅಥವಾ ಕಾರ್ಯನಿಮಿತ್ತವಾಗಿ ಮಾಡುವಂಥ ಪ್ರಯಾಣ ಇರ್ಬೋದು, ನಿಮಗೆ ಶುಭವನ್ನು ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಚಗೋದಯದ ಲಾಭದ ಸಮಯವನ್ನು ವ್ಯಾಪಾರಸ್ಥರು ಇದನ್ನು ವಿಶೇಷವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆಗೆ, ಸೂರ್ಯಾಸ್ತ ಸಂಜೆ 6 ಗಂಟೆ 32 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಮಾತಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕ. ಹಾಗಾಗಿ ಈ ದಿನ ಮಾತಿನಲ್ಲಿ ವಿಶೇಷವಾದಂಥ ಒಂದು ಅರ್ಥ ಇದೆ, ಮಾತಿಗೆ ತೂಕ ಇದೆ. ಹಾಗೆ ನೀವು ಮಾತಾಡಿದ್ರೆ ಸಾಕು, ಈ ದಿನ ನಿಮ್ಮ ಪಾಲಿನ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಜರುಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಮಾತಿನಿಂದ ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ಬುಧವಾರ ಆಗಿರೋದ್ರಿಂದ ಬುಧ ಈ ದಿನದ ಹೊರದ ಅಧಿಪತಿ. ಹಾಗಾಗಿ ಈ ಬುಧ ಹೊರದಲ್ಲಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಅನುಕೂಲಕರವಾದಂಥ ಸಮಯಗಳು ಕೂಡ ಇರುತ್ತೆ. ಹಾಗಾಗಿ ನಾವು ಒಂದೊಂದಾಗಿ ನೋಡೋಣ.
ಯಾವ ಹೊರದಲ್ಲಿ ಯಾವ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಯಾವ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಈ ಬುಧ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯವಹಾರ ಮಾಡುವಂಥವ್ರಿಗೆ, ಅದರಲ್ಲೂ ಲೆಕ್ಕಾಚಾರದಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಸಮಯಗಳಿದೆ. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಬುಧ ಕಾರಕ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ಯಾರು ವ್ಯವಹಾರಗಳನ್ನು ಮಾಡ್ತಾರೆ ಅವ್ರಿಗೂ ಕೂಡ ಅತ್ಯುತ್ತಮವಾದಂಥ ಫಲಗಳಿರುತ್ತೆ. ಇನ್ನು ಕಲಿಕೆಗೆ, ಬರವಣಿಗೆಗೆ ಬುಧ ಕಾರಕ. ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಏಕೆಂದರೆ ನಿಮ್ಮ ಮುಂದಿನ ಓದು, ವ್ಯಾಸಂಗ ಇದರ ಕಡೆ ಗಮನ ಹರಿಸ್ತೀರಿ. ಹಾಗೆ ಯಾವುದೋ ಒಂದು ನಿಮಗೆ ಅನುಕೂಲಕರವಾಗಿರುವಂಥ ಕೋರ್ಸ್ ಬಗ್ಗೆ ನೀವು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥದ್ದು, ಚರ್ಚೆ ಮಾಡುವಂಥದ್ದು, ಈ ದಿನವೇ ಅದನ್ನು ಅಂತಿಮಗೊಳಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಮುಂದಿನ ಭವಿಷ್ಯ, ನಿಮ್ಮ ಓದು, ನಿಮ್ಮ ವ್ಯಾಸಂಗ, ವಿದೇಶ ಪ್ರವಾಸ, ಉದ್ಯೋಗ ಇತ್ಯಾದಿಗಳ ಕಡೆ ಸ್ವಲ್ಪ ಗಮನ ಕೊಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಹೊರ. ಇದು ಈ ದಿನ ಬೆಳಿಗ್ಗೆ 9 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ ಸಂಜೆ 5 ಗಂಟೆ 47 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ನೋಡಿಕೊಂಡು ಅನುಸರಣೆ ಮಾಡಿ. ಏಕೆಂದರೆ ಈ ಬೆಳಗಿನ ಗುರುಹೋರದ ಸಮಯದಲ್ಲಿ ಸ್ವಲ್ಪ ಸಮಯ ರಾಹುಕಾಲ ಕೂಡ ಸೇರ್ಪಡೆಯಾಗ್ಬಿಟ್ಟಿದೆ. ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಸ್ವಲ್ಪ ನಿಧಾನ ಆಗಿಬಿಡುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಪೈಪೋಟಿ ಇದೆ, ತುಂಬ ಸ್ಪರ್ಧೆಗಳು ಇದೆ. ಹಾಗಾಗಿ ನಿಮ್ಮವರೇ ಈ ದಿನ ನಿಮಗೆ ಸ್ಪರ್ಧೆಗೆ ಸವಾಲಾಗಿ ಪರಿಣಮಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ವಿದ್ಯಮಾನಗಳು, ನಿಮ್ಮ ಲೆಕ್ಕಾಚಾರಗಳು ವಿಶೇಷವಾಗಿ ಶನಿ ಹೋರಾದಲ್ಲಿ ಆರಂಭ ಆದರೆ ಅದು ಸ್ವಲ್ಪ ನಿಧಾನವಾದಂತಹ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖವಾದಂತಹ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆಯವರೆಗೆ. ಇನ್ನು ಅಪರಾಹ್ನ 3 ಗಂಟೆ 35 ನಿಮಿಷದಿಂದ ಅಪರಾಹ್ನ 4 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ತುಂಬ ಅನುಕೂಲಕರವಾಗಿದೆ. ಅದರಲ್ಲೂ ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ದಿನ ನೀವು ಅಂತಿಮಗೊಳಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ಬುಧ ಹೋರಾದಲ್ಲಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲಕರವಾದಂಥ ಸನ್ನಿವೇಶ ಇದೆ. ನಿಮ್ಮ ಒಂದು ಸಣ್ಣ ಪ್ರಯತ್ನ ಕೂಡ ಈ ದಿನ ನಿಮಗೆ ದೊಡ್ಡ ಮಟ್ಟದಲ್ಲಿ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ನಿಮ್ಮ ಓಡಾಟ, ನಿಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಕೆಲವೊಂದು ಪ್ರಮುಖವಾದಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇನ್ನು ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಕೂಡ ನಿಮಗೆ ಅನಾನುಕೂಲಕರವಾಗಿರುವಂಥದ್ದು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಶುಕ್ರ ಹೋರ ಪ್ರಶಸ್ತವಾಗಿಲ್ಲ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಅಥವಾ ಯಾವುದೇ ವ್ಯವಹಾರಕ್ಕೆ ಅಡ್ವಾನ್ಸ್ ಕೊಡುವಂಥದ್ದು, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಇಲ್ಲ ಅಗ್ರಿಮೆಂಟ್ಗಾಗಿ ಕೆಲವರನ್ನು ಆಶ್ರಯಿಸಿ ಅಲ್ಲಿಂದ ಕೆಲಸಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ನಿರ್ಬಂಧಿಸಿದ್ರೆ ಉತ್ತಮ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 48 ನಿಮಿಷದಿಂದ ರಾತ್ರಿ 8 ಗಂಟೆ 42 ನಿಮಿಷದವರೆಗೆ. ಇನ್ನು ಮಧ್ಯರಾತ್ರಿ 2 ಗಂಟೆ 7 ನಿಮಿಷದಿಂದ ರಾತ್ರಿ 3 ಗಂಟೆ 1 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಬಹಳ ಚೆನ್ನಾಗಿದೆ. ಇಲ್ಲಿ ಕುಜ ಭೂಮಿಗೆ ಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ಪ್ರಾರಂಭ ಮಾಡಲಿಕ್ಕೆ ಕುಜ ಹೋರಾದಲ್ಲಿ ಮಾಡಿ. ಜೊತೆಗೆ ಕೆಲವೊಂದು ಸ್ಪರ್ಧೆಗಳನ್ನು ಎದುರಿಸುವಂಥ ಸಂದರ್ಭ ಇದೆ. ವಿದ್ಯಾರ್ಥಿಗಳಿರ್ಬೋದು ಅಥವಾ ಮುಂದಿನ ವ್ಯಾಸಂಗದ ಬಗ್ಗೆ ತೀರ್ಮಾನ ಮಾಡಬೇಕಾಗಿರುವಂಥ ವಿದ್ಯಾರ್ಥಿಗಳಿರ್ಬೋದು. ನೀವು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ತೀರ್ಮಾನಗಳನ್ನು
ಹೇಳಬೇಕಾಗತ್ತೆ. ಯಾವುದು ಬೇಕು ಯಾವುದು ಬೇಡ ಸ್ಪಷ್ಟವಾಗಿ ನೀವು ನಿಮ್ಮ ತಂದೆ ಅಥವಾ ತಾಯಿಯ ಬಳಿ ಹೇಳ್ಕೊಳ್ಳಿ. ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗುತ್ತೆ. ಹಾಗಾಗಿ ಮುಚ್ಚು ಮರೆ ಇಲ್ಲದಂತಹ ಒಂದು ಜೀವನ ನಿಮ್ಮದಾಗಬೇಕಾಗತ್ತೆ. ಹಾಗಾಗಿ ಈ ದಿನ ಈ ಕುಜಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 47 ನಿಮಿಷದಿಂದ ಸಂಜೆ 6 ಗಂಟೆ 53 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 19 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು. ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೂ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಇನ್ನು ನೀವು ಸಿದ್ಧಪಡಿಸಿರುವಂಥ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸ್ಬೇಕು ಅಂದರೂ ಅದಕ್ಕೂ ಕೂಡ ಈ ಕುಜಹೋರ ಬಹಳ ಪ್ರಶಸ್ತವಾಗಿದೆ. ಒಟ್ಟಾರೆ ಕುಜಹೋರದಿಂದ ನೀವು ಉತ್ತಮ ಲಾಭಗಳನ್ನು ಪಡ್ಕೊಳ್ಳುವಂಥ ಒಂದು ಯೋಗ ಇದೆ. ಹಾಗಾಗಿ ಈ ದಿನ ನೀವು ಈ ಕುಜಹೋರವನ್ನು ಅನುಸರಣೆ ಮಾಡ್ಬೋದು. ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗೆ ನಿಮ್ಮ ಪ್ರಯಾಣ ಯಾವುದೇ ಇದ್ರೂ ಕೂಡ ಅದನ್ನು ಕೂಡ ಈ ದಿನ ಶುಭ ಮುಹೂರ್ತದಲ್ಲಿ ಮಾಡಿ. ಅದರಲ್ಲೂ ಪ್ರತಿನಿತ್ಯ ನೀವು ಯಾವ ಸಮಯ ಚೆನ್ನಾಗಿದೆ, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಉತ್ತಮವಾದಂಥ ಫಲದಾಯಕವಾದಂಥ ದಿನ ಆಗತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಭಗವಂತನ ಅನುಗ್ರಹ, ಭಗವಂತನ ಆಶೀರ್ವಾದ ಸದಾ ಸರ್ವದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರೋದ್ರಿಂದ ಪ್ರತಿನಿತ್ಯ ಈ ಪಂಚಾಂಗವನ್ನು ಒಮ್ಮೆ ಕೇಳಿಸ್ಕೊಳ್ಳಿ. ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಇರುವಂತಹ ದಿನ ಇದು. ಈ ದಿನ ಶ್ರೀ ವೇದವ್ಯಾಸ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ಹಾಗೆ ತ್ರಯೋದಶಿಯ ತಿಥಿ ಇರೋದ್ರಿಂದ ಈ ದಿನ ಪ್ರದೋಷ ಪೂಜೆಯನ್ನು ಮಾಡುವಂಥದ್ದು ಇದೆ. ಪ್ರದೋಷ ವ್ರತ ಈ ದಿನ ಬುಧವಾರ ಸೌಮ್ಯ ಪ್ರದೋಷವನ್ನು ಆಚರಣೆ ಮಾಡುವಂಥದ್ದು. ಇನ್ನು ಈ ದಿನ ತುಂಬ ಪ್ರಶಸ್ತ, ಯಾಕೆಂದರೆ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನ. ಈ ದಿನ ಹಸ್ತ ನಕ್ಷತ್ರ ಇದೆ, ಬುಧವಾರದ ದಿನ. ಈ ಎರಡೂ ಸಂಯೋಗಗೊಂಡಾಗ ಬಹಳ ವಿಶೇಷವಾದಂಥ ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುತ್ತೆ. ಈ ದಿನ ಬೆಳಿಗ್ಗೆ 6 ಗಂಟೆಯಿಂದಲೇ ಈ ಸರ್ವಾರ್ಥ ಸಿದ್ಧಿಯೋಗ ಆರಂಭ ಆಗಿ ಈ ದಿನ ರಾತ್ರಿ 11 ಗಂಟೆ 59 ನಿಮಿಷದವರೆಗೂ ಕೂಡ ಇರುವಂಥ ಒಂದು ಉತ್ತಮವಾದಂತಹ ಯೋಗ ಇದು. ಜೊತೆಗೆ ಈ ದಿನ ಶಿವನಿಗೆ ಸಂಬಂಧಪಟ್ಟಂತಹ ಆಚರಣೆ ಮಾಡುವಂತಹ ಪ್ರದೋಷ ವ್ರತ ಕೂಡ ಇದೆ. ಇಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ಸೂರ್ಯಾಸ್ತದ 1:30 ಗಂಟೆ ಮೊದಲು, ಸೂರ್ಯಾಸ್ತದ 1:30 ಗಂಟೆ ನಂತರದ ಈ 3 ಗಂಟೆ ಅವಧಿ ಏನಿದೆ, ಇದು ಪ್ರದೋಷ ಕಾಲ ಅಂತ ಹೇಳಿ ಗುರುತಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಶಿವನನ್ನ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಇದು ಅತ್ಯುತ್ತಮ ಸಮಯ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಈ ಒಂದು ಸಮಯದಲ್ಲಿ ಮಾಡುವಂಥ ಹರಕೆ ಏನಿದೆ ಅದನ್ನು ಪ್ರದೋಷ ವ್ರತ ಅಂತ ಹೇಳಿ ಕರೀತಾರೆ. ಬಹಳ ವಿಶೇಷವಾಗಿ ಈ ದಿನ ಶಿವನಿಗೆ ಅಭಿಷೇಕ ಮಾಡುವಂಥದ್ದು, ಚಂದನ ಲೇಪನ, ಬಿಲ್ವಪತ್ರೆ ಹಾಗೆ ಸುಗಂಧ ಭರಿತವಾದಂಥ ಹೂಗಳಿಂದ ಪೂಜೆ ಮಾಡುವಂಥದ್ದು ಇದೆ. ದೀಪಗಳಿಂದ ಆರತಿಯನ್ನು ಮಾಡಿ ನೈವೇದ್ಯವನ್ನು ಅರ್ಪಣೆ ಮಾಡುವಂಥ ಒಂದು ವಿಶೇಷ ಸಂದರ್ಭ ಈ ಪ್ರದೋಷ ಕಾಲದಲ್ಲಿ ನಡೆಯುತ್ತೆ. ಹಾಗೆ ಈ ಪ್ರದೋಷದ ವಿಚಾರ ಪ್ರತಿ ತಿಂಗಳಲ್ಲಿ ಬರುವಂತಹ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ 13ನೇ ದಿನ ಏನಿದೆ, ಅದು ವಿಶೇಷವಾಗಿ ತ್ರಯೋದಶಿಯ ದಿನ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಪ್ರತಿ 15 ದಿನಗಳಿಗೊಮ್ಮೆ ಈ ಪ್ರದೋಷ ಪೂಜೆ ನೆರವೇರುತ್ತೆ. ಅದರಲ್ಲೂ ಪ್ರದೋಷ ಸಮಯದಲ್ಲಿ ನಂದಿಯನ್ನು ಶಿವನ ದೇವಾಲಯಗಳಲ್ಲಿ ಪೂಜೆ ಮಾಡುವಂಥದ್ದಿದೆ. ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಸಮುದ್ರ ಮಥನ ಕಾಲದಲ್ಲಿ ಮೊದಲು ಬಂದಂಥ ಹಾಲಾಹಲ ವಿಷ ಏನಿದೆ, ಅದು ಕಾರ್ಕೋಟಕ ವಿಷ. ಇಡೀ ಜಗತ್ತನ್ನೇ ನಾಶಪಡಿಸುವಷ್ಟು ಶಕ್ತಿಶಾಲಿಯಾದಂಥ ಒಂದು ವಿಷ. ಅದನ್ನು ಹೊರಗಡೆ ಚೆಲ್ಲಕ್ಕಾಗಲ್ಲ. ಅದು ಹೊರಗಡೆ ಎಲ್ಲಾದರೂ ಬಿದ್ದರೆ ಅಲ್ಲಿ ಸರ್ವನಾಶ ಉಂಟಾಗುವಂಥದ್ದು. ಅದಕ್ಕಾಗಿಯೇ ದೇವಾನುದೇವತೆಗಳೆಲ್ಲರೂ ಕೂಡ ಧ್ಯಾನದಲ್ಲಿದ್ದಂತಹ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಶಿವ ಸಂತೋಷದಿಂದ ತನ್ನ ನಂದಿಯ ಜೊತೆಗೆ ತಾಂಡವ ನೃತ್ಯವನ್ನು ಮಾಡ್ತಾ ಆಲಾಹಲ ವಿಷವನ್ನು ಕುಡಿಲಿಕ್ಕೆ ಮುಂದೆ ಬರ್ತಾನೆ. ಸಂತೋಷದಿಂದ ಬರ್ತಾನೆ. ವಿಷ ಪ್ರಾಶನ ಆಯಿತು, ಆದರೆ ಅದು ಗಂಟಲಲ್ಲಿ
ಇಳಿಯುವಂತಹ ಸಂದರ್ಭದಲ್ಲೇ ಪಾರ್ವತಿ ಬಂದು ಆ ಶಿವನ ಗಂಟಲನ್ನು ಒತ್ತಿ ಹಿಡಿತಾಳೆ, ವಿಷ ಹೊಟ್ಟೆಗೆ ಸೇರಬಾರ್ದು ಅಂತ ಹೇಳಿ. ಆ ಸಂದರ್ಭದಲ್ಲೇ ಹಲವಾದಂತಹ ವಿಷ ಶಿವನ ಗಂಟಲಲ್ಲೇ ಉಳಿಯುತ್ತೆ. ಅದಕ್ಕಾಗಿಯೇ ಶಿವನನ್ನ ವಿಷಕಂಠ ಅಂತ ಹೇಳಿ ಕರೀತಾರೆ, ನೀಲಕಂಠ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹೀಗೆ ಹಲ ವಿಷದಿಂದ ಇಡೀ ಸೃಷ್ಟಿಯನ್ನೇ ರಕ್ಷಣೆ ಮಾಡಿದಂತಹ ಶಿವನನ್ನ ಆ ಸಂದರ್ಭದಲ್ಲಿ ಪೂಜೆ ಮಾಡ್ತಾರೆ. ಏಕೆಂದ್ರೆ ಶಿವ ಹಲ ವಿಷ ಕುಡಿದಂತಹ ಒಂದು ಸಮಯ ಈ ಪ್ರದೋಷ ಸಮಯ. ಹಾಗಾಗಿ ಈಗಲೂ ಕೂಡ ತ್ರಯೋದಶಿಯ ಸಂದರ್ಭದಲ್ಲಿ ಶಿವನನ್ನ ಆರಾಧನೆ ಮಾಡುವಂಥದ್ದು ಇದೆ. ಇಲ್ಲಿ ದೇವಾನುದೇವತೆಗಳು ಈ ಹಲ ವಿಷವನ್ನ ಶಿವ ಪ್ರಾಶನ ಮಾಡ್ಲಿ ಅಂತ ಹೇಳಿ ಅವನನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಶಿವ ಧ್ಯಾನದಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಶಿವನನ್ನ ಎಚ್ಚರಗೊಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಶಿವನ ಧ್ಯಾನ ಭಗ್ನಗೊಂಡಾಗ ಶಿವನಿಗೆ ಅತೀವವಾದಂತಹ ಕೋಪ ಬರುತ್ತೆ. ಆಗ ತನ್ನ ಮೂರನೆಯ ಕಣ್ಣನ್ನು ತೆರೆದು ಕೋಪವನ್ನು ತೀರಿಸಿಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ. ಅದಕ್ಕಾಗಿನೇ ಶಿವನನ್ನ ಪ್ರಸನ್ನಗೊಳಿಸಬೇಕು. ಅದಕ್ಕಾಗಿ ಅವರು ಕೈಲಾಸದ ಸುತ್ತಲೂ ಕೂಡ ಒಂದು ಪ್ರದಕ್ಷಿಣೆಯನ್ನ ಮಾಡಿ ಶಿವನ ಎದುರಿಗೆ ಇದ್ದಂತಹ ನಂದಿಯನ್ನ ಮೊದಲು ಭೇಟಿ ಮಾಡ್ತಾರೆ. ನಂದಿಗೆ ವಿಚಾರವನ್ನ ತಿಳಿಸ್ತಾರೆ. ಏಕೆಂದ್ರೆ ನಂದಿ ಶಿವನ ವಾಹನ. ಆ ಒಂದು ವಿಚಾರದಲ್ಲಿ ನಂದಿಯ ಮೂಲಕ ಶಿವನನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಲೇ ಈ ತ್ರಯೋದಶಿಯ ಪ್ರದೋಷದ ಸಮಯದಲ್ಲಿ ಮೊದಲು ನಂದಿಗೆ ಪೂಜೆ ಆಗುವಂಥದ್ದು. ಇಲ್ಲಿ ಶಿವ ಅಸುರರಿಂದ ದೇವಾನುದೇವತೆಗಳನ್ನ ಕಾಪಾಡುವಂತಹ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡ್ತಾನೆ. ಆಗಿನಿಂದ ಶಿವನ ಜೊತೆ ನಂದಿಯನ್ನೂ ಕೂಡ ತ್ರಯೋದಶಿಯಂದು ಪ್ರದೋಷದ ಸಮಯದಲ್ಲಿ ಪೂಜೆ ಮಾಡುವಂತಹ ಆಚರಣೆ ಪ್ರಾರಂಭ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ತಮಗೆ ಗೊತ್ತಿದೆ, ಪ್ರದೋಷ ಅಂತ ಹೇಳಿದ್ರೆ ಪಾಪಗಳಿಂದ ಮುಕ್ತಿ ಅನ್ನುವಂಥ ಒಂದು ಅರ್ಥ. ಪ್ರದೋಷ ಇಲ್ಲಿ ನಾವು ಮಾಡಿರುವಂತಹ ಪಾಪಗಳು, ಕರ್ಮಗಳು ಏನಿದೆ, ಕೆಟ್ಟ ಕರ್ಮಗಳು, ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂದ್ರೆ ಈ ತ್ರಯೋದಶಿಯ ದಿನ ಸಂಜೆ ಶಿವನ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಇನ್ನು ಲೋಕ ಕಲ್ಯಾಣಕ್ಕಾಗಿ ಎಚ್ಚರಗೊಂಡಂತಹ ಶಿವ ಹಲವನ್ನ ಕುಡಿಲಿಕ್ಕೆ ಸಂತೋಷದಿಂದ ಆಗಮಿಸ್ತಾನೆ. ಆ ಒಂದು ಸಂದರ್ಭ ಶನಿವಾರ ಆಗಿತ್ತು ಅನ್ನುವಂಥ ಒಂದು ವಿಚಾರ. ಆದ್ರಿಂದಲೇ ಈ ಶನಿ ಪ್ರದೋಷ ತುಂಬಾ ವಿಶೇಷವಾಗಿ ಇರುವಂಥದ್ದು. ಆದರೆ ಈ ದಿನ ಬುಧವಾರ ಪ್ರದೋಷ ಬಂದಿರೋದ್ರಿಂದ ಇದನ್ನ ಸೌಮ್ಯ ಪ್ರದೋಷ ಅಂತ ಹೇಳಿ ಕರೀತಾರೆ. ಈ ಶಿವ ಹಲ ವಿಷವನ್ನು ಕುಡಿದಂತಹ ಸಂದರ್ಭದಲ್ಲಿ ಬ್ರಹ್ಮದೇವ ಗಂಗೆಯನ್ನು ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕವನ್ನ ಮಾಡಿಸ್ತಾನೆ. ಇದೇ ರುದ್ರಾಭಿಷೇಕ ಅನ್ನುವಂಥ ಹೆಸರಿನಿಂದ ಈಗಲೂ ಪ್ರಸಿದ್ಧವಾಗಿರುವಂಥದ್ದು. ಅಂದಿನಿಂದ ಪ್ರತಿ 15 ದಿನಗಳಿಗೊಮ್ಮೆ ಬರುವಂತಹ ತ್ರಯೋದಶಿ ಎಂದು ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನ ಮಾಡ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಆ ದಿನ ಉಪವಾಸ ಇದ್ದು ಶಿವನ ಪೂಜೆಯನ್ನ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇದರಿಂದ ಶಿವನ ಪರಿವಾರ ದೇವತೆಗಳ ಅನುಗ್ರಹವನ್ನ ಬಹಳ ಬೇಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಈ ಒಂದು ಪ್ರದೋಷ ಪೂಜೆಯಲ್ಲಿ ಯಾರು ನಿಷ್ಠೆಯಿಂದ ಭಾಗವಹಿಸ್ತಾರೆ ಅಂಥವ್ರಿಗೆ ಸಕಲ ಸಂಪತ್ತುಗಳು ಕೂಡ ಲಭ್ಯವಾಗುತ್ತೆ. ಜೊತೆಗೆ ಪದವಿಯಲ್ಲಿ ಉನ್ನತ ಸ್ಥಾನ ಸಿಕ್ಕತ್ತೆ. ಕಳೆದು ಹೋದಂತಹ ಸಂಪತ್ತು, ಸ್ಥಾನಮಾನಗಳು ಮತ್ತೆ ದೊರೆಯುತ್ತೆ. ಇನ್ನು ಸಾಡೆ ಸಾತಿಯ ಪ್ರಭಾವದಿಂದ ಯಾರಾದರೂ ಬಳಲ್ತಾ ಇದ್ರೆ ಅಂತ ಒಂದು ಸಾಡೆ ಸಾತಿಯನ್ನ ಕಡಿಮೆ ಮಾಡಿಕೊಂಡು ಶನಿ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಈ ಪ್ರದೋಷ ಪೂಜೆ ಅತ್ಯಂತ ಸೂಕ್ತವಾಗಿ ಇರುವಂಥದ್ದು. ಈ ದಿನ ಈಶ್ವರ ಮತ್ತೆ ಶನಿ ಇಬ್ಬರೂ ಕೂಡ ಈ ಪೂಜೆ ಮಾಡುವಂಥವ್ರನ್ನ ಆಶೀರ್ವದಿಸ್ತಾರೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ದಿನ ಅರ್ಚನೆ ಮಾಡಿ ಶಿವನ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಜೊತೆಗೆ ಹಾಲಿನಿಂದ ಹಾಗೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನ 108 ಬಾರಿ ಪಠಣ ಮಾಡಿ ಹಾಗೆ ಶಿವನ ದೇವಾಲಯಗಳಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಈ ದಿನ ಬೆಳಗಿಸಿ ಮತ್ತೆ ಪ್ರದೋಷದ ಸಂದರ್ಭದಲ್ಲಿ ಶಿವನಿಗೆ ಮಾಡುವಂತಹ ಅಭಿಷೇಕದ ಸಾಮಗ್ರಿಗಳನ್ನ ದೇವಾಲಯಕ್ಕೆ ಕೊಟ್ಟು ಬನ್ನಿ. ವಿಶೇಷವಾದಂತಹ ಫಲ ಸಿಕ್ಕತ್ತೆ. ಇದರಲ್ಲಿ ಪಂಚಗವ್ಯ ಇರ್ಬೋದು, ಪಂಚಾಮೃತ ಇರ್ಬೋದು, ತುಪ್ಪ, ಹಾಲು, ಮೊಸರು, ಜೇನುತುಪ್ಪ, ಕಬ್ಬಿನ ರಸ, ಎಳನೀರು, ಶ್ರೀಗಂಧ, ವಿಶೇಷವಾಗಿ ಬಿಲ್ವ ಪತ್ರೆ, ತುಂಬೆ ಹೂವು ಇಂಥದ್ದನ್ನ ನೀವು ಕೊಟ್ಟು ಬಂದ್ರೆ ಹಾಗೆ ಆ ಪೂಜಾ ಸಮಯದಲ್ಲಿ ನೀವು ಶಿವಾಲಯದಲ್ಲೇ ಇದ್ದು ಮಂಗಳಾರತಿ, ತೀರ್ಥ ಪ್ರಸಾದಾದಿಗಳನ್ನ ಸ್ವೀಕಾರ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಬಂದಿರುವಂತಹ ಕಷ್ಟಗಳು ಹಾಗೆ ನಮ್ಮ ಮೇಲೆ ಬಂದಿರುವಂತಹ ದೋಷಗಳು, ಅಪವಾದಗಳು ಏನೇ ಇದ್ರೂ ಅದು ನಿವಾರಣೆಯಾಗುತ್ತೆ. ಅದಕ್ಕೆ ಶಿವನೇ ಮುಂದೆ ನಿಂತು ಈ ಒಂದು ವಿಚಾರಗಳನ್ನ ನಡೆಸ್ಕೊಡ್ತಾನೆ ಅನ್ನುವಂಥ ಉಲ್ಲೇಖ ಇದೆ. ಆದ್ರಿಂದಲೇ ಈ ಪ್ರದೋಷದ ಸಮಯದಲ್ಲಿ ವಿಶೇಷವಾಗಿ ನೀವು ಶಿವನ ದರ್ಶನ ಮಾಡಿ ಶಿವನ ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ.
ಇನ್ನು ಈ ಒಂದು ಸಂದರ್ಭದಲ್ಲೇ ದೇವಾಲಯಕ್ಕೆ ಹೋಗ್ತೀರಿ, ಅಲ್ಲಿ ವಿಭೂತಿಯನ್ನ ಇಟ್ಕೊಳ್ತೀರಿ, ಇಲ್ಲ ತಿಲಕವನ್ನ ಇಟ್ಕೊಳ್ತೀರಿ. ನಾರದ ಸಂಹಿತೆಯಲ್ಲಿ ಹೇಳೋ ಪ್ರಕಾರ ತಿಲಕವನ್ನ ಯಾವ ಬೆರಳಿನಿಂದ ಇಟ್ಕೊಂಡ್ರೆ ಯಾವ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ದೇವಾಲಯಕ್ಕೆ ಹೋಗ್ಲಿ ಅಥವಾ ಮನೆಯಲ್ಲೇ ಆಗಲಿ ನೀವು ತಿಲಕವನ್ನು ಧರಿಸುವಾಗ ಈ ಒಂದು ಕ್ರಮವನ್ನು ಅನುಸರಣೆ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ನಿಮ್ಮ ಬಲಗೈ ಹೆಬ್ಬೆರಳಿನಿಂದ ತಿಲಕವನ್ನ ಇಟ್ಟರೆ ಆಯುಷ್ಯ, ಪುಣ್ಯ ಮತ್ತೆ ಸಮೃದ್ಧಿಯ ಜೀವನ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು. ಅದಕ್ಕಾಗಿನೇ ಕೆಲವರು ಹಿರಿಯರು ಮಕ್ಕಳಿಗೆ ಹೆಬ್ಬೆರಳಿನಿಂದ ತಿಲಕವನ್ನ ಹಚ್ಚುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ಇನ್ನು ತೋರು ಬೆರಳಿನಿಂದ ತಿಲಕವನ್ನ ಇಡ್ಲಿಕ್ಕೆ ಹೋಗಬಾರ್ದು, ಯಾಕೆಂದ್ರೆ ಇದು ಮೋಕ್ಷದಾಯಕವಾದಂತಹ ಒಂದು ಬೆರಳು. ಆದ್ರಿಂದ ನೀವೇ ಆಗ್ಲಿ ಅಥವಾ ದೇವರ ವಿಗ್ರಹಗಳಿಗಾಗ್ಲಿ ದೇವರ ಫೋಟೋಗಳಿಗಾಗ್ಲಿ ತೋರು ಬೆರಳಿನಿಂದ ತಿಲಕವನ್ನ ಹಚ್ಚಬಾರದು. ಕೇವಲ ಪಿತೃಗಳಿಗೆ ಮಾತ್ರ ತೋರು ಬೆರಳಿನಿಂದ ತಿಲಕವನ್ನ ಇಡಬಹುದು ಅನ್ನುವಂಥ ಉಲ್ಲೇಖ ಇದೆ. ಇನ್ನು ಮಧ್ಯಮ ಬೆರಳಿನಿಂದ ತಿಲಕವನ್ನ ಇಟ್ಟರೆ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. ಇಲ್ಲಿ ಮಧ್ಯದ ಬೆರಳಿನಿಂದ ನಾವು ತಿಲಕವನ್ನ ಇಡಬಹುದು, ಆದರೆ ದೇವತೆಗಳಿಗೆ ದೇವರ ವಿಗ್ರಹಗಳಿಗಾಗ್ಲಿ ಫೋಟೋಗಳಿಗಾಗ್ಲಿ ಮಧ್ಯದ ಬೆರಳಿನಿಂದ ತಿಲಕವನ್ನ ಇಡಬಾರದು. ಇನ್ನು ಅನಾಮಿಕ ಬೆರಳು ಅಂದ್ರೆ ಈ ಉಂಗುರದ ಬೆರಳು, ಇದರಿಂದ ತಿಲಕವನ್ನ ಇಟ್ಟರೆ ನಮ್ಮ ಮಾತಿನಲ್ಲಿ ಮಧುರತೆ ಬರುತ್ತೆ, ಶುಭದ ಪ್ರಾಪ್ತಿ ಉಂಟಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ನಮಗೆ ನಾವೇ ಈ ಅನಾಮಿಕ ಬೆರಳಿನಿಂದ ತಿಲಕವನ್ನ ಇಟ್ಕೊಳ್ಬಹುದು, ಇತರರಿಗೂ ಕೂಡ ತಿಲಕವನ್ನ ಇಡಬಹುದು. ಆದರೆ ದೇವಾನುದೇವತೆಗಳಿಗೆ, ದೇವತೆಗಳ ವಿಗ್ರಹಗಳಿಗೆ ಮತ್ತೆ ಫೋಟೋಗಳಿಗೆ ಅನಾಮಿಕ ಬೆರಳಿನಿಂದಲೇ ತಿಲಕವನ್ನ ಇಡಬೇಕು ಅನ್ನುವಂಥದ್ದಿದೆ. ಇನ್ನು ಕನಿಷ್ಠ ಬೆರಳು ಅಂದ್ರೆ ಕಿರು ಬೆರಳು, ಇದರಲ್ಲಿ ನಮಗೆ ನಾವೇ ಆಗ್ಲಿ ಅಂದ್ರೆ ಸ್ವಯಂ ಆಗ್ಲಿ ದೇವತೆಗಳಿಗಾಗ್ಲಿ ತಿಲಕವನ್ನ ಇಡಬಾರ್ದು. ಯಾರು ಕಿರು ಬೆರಳಿನಿಂದ ತಿಲಕವನ್ನ ಇಟ್ಕೊಳ್ತಾರೋ ಅವರು ಸರ್ವನಾಶನ ಆಗ್ತಾರೆ ಅನ್ನುವಂಥದ್ದು ಇದೆ. ಏಕೆಂದ್ರೆ ಕಿರು ಬೆರಳಿನಲ್ಲಿ ಸರ್ವನಾಶಕ್ಕೆ ಕಾರಣವಾಗುವಂತಹ ಅಂಶಗಳು ಹೆಚ್ಚಾಗಿರೋದ್ರಿಂದ ತಿಲಕವನ್ನ ಧರಿಸಬಾರ್ದು. ಇದು ನಾರದ ಸಂಹಿತೆಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂಥದ್ದು. ಹಾಗಾಗಿ ಕಿರು ಬೆರಳನ್ನ ಮತ್ತೆ ತೋರು ಬೆರಳನ್ನ ಯಾರೂ ಕೂಡ ತಿಲಕವನ್ನ ಇಡ್ಲಿಕ್ಕೆ ಬಳಸಬಾರದು. ಈ ಒಂದು ವಿಚಾರವನ್ನ ನೀವು ಗಮನದಲ್ಲಿಟ್ಕೊಂಡು ಮುಂದೆ ದೇವಾಲಯಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ನೀವೇ ತಿಲಕವನ್ನ ಇಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರಗಳನ್ನ ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಪಾರ್ವತಿ ಪರಮೇಶ್ವರರು ಈ ದಿನ ಪ್ರದೋಷದ ಸಮಯದಲ್ಲಿ ತಮ್ಮೆಲ್ಲರನ್ನೂ ಕೂಡ ಹರಸಿ ಕಾಪಾಡಲಿ, ಒಳ್ಳೆಯದಾಗ್ಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳು ಕಾಣಿಸುವಂತಹ ದಿನ. ಚಂದ್ರ ಷಷ್ಠ ಸ್ಥಾನದಲ್ಲಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಂದ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಬರುತ್ತೆ. ಆದರೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು 100ಕ್ಕೆ 100ರಷ್ಟು ಇರಬೇಕಾಗತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ, ಏಕೆಂದರೆ ನಿಮ್ಮ ಲೆಕ್ಕಾಚಾರದಂತೆಯೇ ದಿನ ಇರುತ್ತೆ. ಹಾಗೆ ಈ ದಿನ ಬುದ್ಧಿಯನ್ನ ವಿಸ್ತರಣೆ ಮಾಡ್ಕೊಳ್ಳಿಕ್ಕಾಗ್ಲಿ ಹೊಸ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕಾಗ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಇದೆ. ಹಾಗಾಗಿ ಈ ದಿನ ಎಲ್ಲೆಡೆ ನಿಮ್ಮ ಸಹಾಯ, ನೀವು ಪಡ್ಕೊಳ್ಳುವಂತಹ ಸಹಾಯ ಬಹಳ ಮೇರುಮಟ್ಟದಲ್ಲಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಹಠಮಾರಿತನ ಸ್ವಲ್ಪ ನಿಮ್ಮ ಬೆಳವಣಿಗೆಗೆ ಕುತ್ತು ತರಬಹುದು. ಆದ್ದರಿಂದ ಸ್ವಲ್ಪ ಹೊಂದಾಣಿಕೆಯ ಮೂಲಕವೇ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಬಹಳ ವಿಶೇಷವಾಗಿ ಗುರು ಹಿರಿಯರಲ್ಲಿ ಈ ದಿನ ನಿಮ್ಮಲ್ಲಿರುವಂಥ ಒಂದು ಭಕ್ತಿ ಭಾವಗಳೇನಿದೆ ಅದು ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿ ನಿಮ್ಮ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಗುರುವಿನ ಸ್ಥಾನದಲ್ಲಿ ಒಬ್ಬರು ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರ ಮಾರ್ಗದರ್ಶನದಂತೆ, ಅವರ ಅನುಭವದ ಮಾತುಗಳಂತೆ ಈ ದಿನ ನೀವು ನಡ್ಕೊಳ್ಳುವಂಥದ್ದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಉತ್ತಮವಾದಂಥ ಒಂದು ಕಾರ್ಯವಿಧಾನ ಆಗಿರುತ್ತೆ. ಹಾಗೆ ಈ ದಿನ ನೀವು ತೆಗೆದುಕೊಳ್ಳುವಂಥ ಕೆಲವು ನಿರ್ಧಾರಗಳೇನಿದೆ ಅದು ನಿಮ್ಮ ಕುಟುಂಬಸ್ಥರಿಗೂ ಕೂಡ ಇಷ್ಟ ಆಗುತ್ತೆ. ಏಕೆಂದರೆ ಸಂದರ್ಭೋಚಿತವಾಗಿ ಹಾಗೆ ತುಂಬ ಪ್ರಾಯೋಗಿಕವಾಗಿ ಬಹಳ ವಿಚಾರಗಳನ್ನು ಮಂಥನ ಮಾಡಿ ಪ್ರಾಕ್ಟಿಕಲ್ ಆಗಿರುವಂಥ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಪ್ರಗತಿ ಅನ್ನುವಂಥದ್ದು ಕಾಣಿಸುತ್ತೆ, ಮನಸ್ಸಿಗೆ ಸಮಾಧಾನ ಇದೆ. ಆದರೆ ಬಹಳ ದಿನಗಳಿಂದ ಇದ್ದಂತಹ ಕೆಲವು ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ಹುಡುಕುವಂತಹ ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ಆದಷ್ಟು ಬೇರೆಯವರನ್ನ ಆಶ್ರಯಿಸಬೇಡಿ, ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ಕಾಲ ಮೇಲೆ ನೀವು ಮುಂದುವರಿಯುವಂಥದ್ದನ್ನ ಗಮನದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ
ಇಷ್ಟ ದೇವರನ್ನ ಆರಾಧನೆ ಮಾಡ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನ ಹೇಳ್ತಾ ಇರಿ. ಸಂಜೆ ಪ್ರದೋಷ ಸಮಯದಲ್ಲಿ ಶಿವನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ, 5ನೇ ಮನೆ, ಮಿಶ್ರ ಫಲಗಳಿರುವಂತಹ ಸಂದರ್ಭ ಇದು. ಹಾಗೆ ಈ ದಿನ ನೀವು ಕೆಲವು ವಿಚಾರಗಳಲ್ಲಿ ಅವಕಾಶ ವಂಚಿತರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಕೆಲವೊಂದು ವಿಶೇಷವಾದಂತಹ ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಎಲ್ಲರನ್ನ ನಂಬಲಿಕ್ಕೆ ಹೋಗ್ತೀರಿ, ಎಲ್ಲರ ಜೊತೆ ವಿಶ್ವಾಸದಿಂದ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಹಿತಶತ್ರುಗಳ ಬಗ್ಗೆ ನಿಮಗೆ ಸಾಕಷ್ಟು ಉತ್ತಮವಾದಂತಹ ಅನುಭವ ಸಿಕ್ಕಲ್ಲ. ಅದಕ್ಕಾಗಿಯೇ ಅವರಿಂದ ಪೆಟ್ಟು ತಿನ್ನುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅತಿಯಾಗಿ ನಂಬುವಂಥದ್ದಾಗಲಿ, ಅತಿಯಾಗಿ ನಿಮ್ಮ ಬಗ್ಗೆ ಅವರಿಗೆ ಹೇಳಿಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಇದು ನಿಮಗೆ ಹಿನ್ನಡೆಯನ್ನು ತರುತ್ತೆ. ಜೊತೆಗೆ ನಿಮ್ಮ ದೌರ್ಬಲ್ಯಗಳು, ನಿಮ್ಮ ವೀಕ್ನೆಸ್ ಕೂಡ ಅವರಿಗೆ ಗೊತ್ತಾಗೋದ್ರಿಂದ ಮುಂದೆ ನಿಮ್ಮನ್ನ ಕೇವಲವಾಗಿ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮಗೆ ಎಲ್ಲೋ ಒಂದು ಕಡೆ ಅಧೈರ್ಯ, ಎಲ್ಲೋ ಒಂದು ಕಡೆ ಭಯ, ಅಂಜಿಕೆ ಅನ್ನುವಂಥದ್ದು ಇರುತ್ತೆ. ಕೆಲಸ ಕಾರ್ಯಗಳನ್ನ ಸ್ವಲ್ಪ ಧೈರ್ಯದಿಂದಲೇ ಆರಂಭ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲಸಗಳು ಪೂರ್ಣ ಆಗಲ್ಲ, ಅದರ ಒಂದು ಪ್ರಗತಿ ಕೂಡ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಇನ್ನು ನಿಮಗೆ ದೈವ ಬಲ ಇದೆ, ಆದರೆ ಯಶಸ್ಸಿನ ಬಲಕ್ಕಾಗಿ ಸ್ವಂತ ಪ್ರಯತ್ನ ಅನ್ನುವಂಥದ್ದನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು 100ಕ್ಕೆ 100ರಷ್ಟಿದ್ರೆ ಉತ್ತಮ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಅನುಕೂಲವೇ ಸಿಗಬೇಕು, ಲಾಭವೇ ಸಿಗಬೇಕು ಅನ್ನುವಂಥ ಧೋರಣೆಯನ್ನು ಸ್ವಲ್ಪ ಬದಲು ಮಾಡಿಕೊಂಡ್ರೆ ಉತ್ತಮ. ಸೋಲು ಗೆಲುವು ಜೀವನದ ಅವಿಭಾಜ್ಯ ಅಂಗಗಳು. ಒಂದು ನಾಣ್ಯದ 2 ಮುಖಗಳಿದ್ದಂತೆ, ಒಂದರ ನಂತರ ಮತ್ತೊಂದು ಬರುವಂಥದ್ದು ಆವರ್ತವಾಗಿರುತ್ತೆ. ಇದನ್ನ ಸ್ವಲ್ಪ ಹೊಂದಾಣಿಕೆಯ ಮೂಲಕ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಎಲ್ಲ ಒಂದು ಕಡೆ ಶಾಂತಿ ಸಮಾಧಾನಕ್ಕಾಗಿ ಈ ದಿನ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಂಜೆ ಪ್ರದೋಷದ ಸಮಯದಲ್ಲಿ ಶಿವನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ಹಣಕಾಸಿನ ವ್ಯವಹಾರ ಈ ದಿನ ನಿಮಗೆ ತುಂಬ ತಲೆನೋವನ್ನು ತರುತ್ತೆ. ಇದೇ ನಿಮಗೆ ಒತ್ತಡ. ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಅಂದರೂ ಕೂಡ ಏನೋ ಒಂದು ಎಡವಟ್ಟಾಗುವಂಥದ್ದು ಇರುತ್ತೆ. ಏಕೆಂದರೆ ಲೆಕ್ಕಾಚಾರದಲ್ಲಿ ತಪ್ಪುವಂಥ ಸಾಧ್ಯತೆಗಳು ಈ ದಿನ ತುಂಬ ಇರುತ್ತೆ. ಇನ್ನು ವ್ಯರ್ಥ ಖರ್ಚುಗಳನ್ನು ನೀವೇ ಆಹ್ವಾನ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಎಲ್ಲೋ ಬೀದಿಯಲ್ಲಿ ಹೋಗ್ತಾ ಇರುವಂಥ ಮಾರಿಯನ್ನು ಮನೆಗೆ ಹೊಕ್ಕಿಸಿದ್ರು ಅನ್ನುವಂಥ ರೀತಿಯಲ್ಲಿ ಎಲ್ಲೋ ಇದ್ದಂತಹ ಒಂದು ವಿಚಾರ ಈ ದಿನ ನಿಮ್ಮ ಮನಸ್ಸಿಗೆ ಬರುತ್ತೆ. ಅದನ್ನು ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ಕೈಗೆ ತಗೊಳ್ತೀರಿ. ಇದರಿಂದ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ಹಣಕಾಸಿನ ವ್ಯವಹಾರದ ನಿಮ್ಮ ನಿರ್ವಹಣಾ ಸಾಮರ್ಥ್ಯ ಏನಿದೆ ಅದು ಈ ದಿನ ಫೇಲ್ ಆಗುವಂಥದ್ದು ಇದೆ. ಮ್ಯಾನೇಜರಿಯಲ್ ಸ್ಕಿಲ್ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಈ ದಿನ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹದಲ್ಲಿರ್ತೀರಿ. ಆದರೆ ನಿಮಗೆ ತೀರಾ ಅಗತ್ಯವಾಗಿ ಬೇಕಾಗಿರುವಂಥ ಈ ಸಣ್ಣ ಪುಟ್ಟ ವಿಚಾರಗಳನ್ನು ಮರೆಯುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ನಿಮಗೆ ಸ್ವಲ್ಪ ಅಭದ್ರತೆ ಕಾಡುವಂಥದ್ದು, ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಈ ದಿನ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಒಂದು ವಿಶ್ವಾಸವನ್ನು ಮೊದಲು ಪಡ್ಕೊಳ್ಬೇಕು. ಮನೆ ಗೆದ್ದು ಮಾರು ಗೆಲ್ಲು ಅಂತಾರಲ್ಲ, ಆ ರೀತಿಯಲ್ಲಿ ಅವರನ್ನು ಕೂಡ ನಿಮ್ಮ ಒಂದು ಯೋಜನೆಗಳಿಗೆ, ನಿಮ್ಮ ಒಂದು ಆಲೋಚನೆಗಳಿಗೆ ಅವರ ಆಲೋಚನೆಗಳು ಕೂಡ ಹೊಂದಿಕೆಯಾಗಬೇಕು. ಆ ರೀತಿಯಲ್ಲಿ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗತ್ತೆ. ನಿಮ್ಮ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಅವರ ಜೊತೆ ಚರ್ಚೆ ಮಾಡಿ ಅಲ್ಲಿ ಬರುವಂಥ ಒಂದು ಫಲಿತಾಂಶವನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರು ಕೂಡ ನಿಮ್ಮಿಂದ ಬಹುವಾಗಿ ನಿರೀಕ್ಷೆಯಲ್ಲಿ ಇದ್ದಾರೆ. ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಅದಕ್ಕಾಗಿಯೇ ಅವರ ನಿರೀಕ್ಷೆಗಳೇನು, ಅವರ ಬೇಕು ಬೇಡಗಳೇನು ಅದನ್ನು ಮೊದಲು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಸರಿಯಾದ ಸ್ಥಳ, ಸರಿಯಾದ ಸಮಯ ಇದನ್ನು ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂಥದ್ದು ಜಾಣತನ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಅಲರ್ಟ್ ಆಗಿದ್ದರೆ ಉತ್ತಮ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಅದನ್ನು ಬಳಸ್ಕೊಂಡ್ರೆ ಅನುಕೂಲತೆಗಳು ತಾನಾಗಿಯೇ ಬಂದೊದಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಜೊತೆಗೆ
ಈ ಸಂಜೆ ಪ್ರದೋಷದ ಸಮಯದಲ್ಲಿ ಶಿವನ ದರ್ಶನ, ಶಿವನ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯ ಅಧಿಪತಿ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಶ್ರೇಯಸ್ಸಿದೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರು ಕೂಡ ನಿಮ್ಮ ವಿಚಾರಗಳಲ್ಲಿ ತುಂಬ ಪಾಸಿಟಿವ್ ಆಗಿ ಇರ್ತಾರೆ. ಎಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಅನ್ನುವಂಥದ್ದು ಇರಲ್ಲ, ಇದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಉದ್ಯೋಗ, ನಿಮ್ಮ ವ್ಯಾಪಾರ, ಇದರಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಕಾಣ್ತೀರಿ. ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನುವಂಥದ್ದು ಈ ದಿನ ಬಂದೇ ಬರುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ಈ ದಿನ ಸ್ವಲ್ಪ ಮಾತಿನ ಚಕಮಕಿ ಆಗುವಂಥದ್ದು ಇರುತ್ತೆ. ಜವಾಬ್ದಾರಿಯ ಕೆಲಸಗಳು ಬರಬೇಕಾಗತ್ತೆ. ಇದನ್ನು ನೀವು ಸ್ವಲ್ಪ ಶ್ರದ್ಧೆಯಿಂದ ನಿರ್ವಹಣೆ ಮಾಡುವಂಥದ್ದು ಉತ್ತಮ. ನಿಮ್ಮ ಸಮಯ ಪ್ರಜ್ಞೆ ಇತರರಿಗೆ ಮಾದರಿ ಆಗಬೇಕು. ಆ ರೀತಿಯಲ್ಲಿ ಒಂದು ಟೈಮ್ ಸೆನ್ಸನ್ನು ಇಟ್ಕೊಂಡ್ರೆ ಉತ್ತಮ ಅವಕಾಶಗಳು, ಉತ್ತಮ ಫಲಗಳು ನಿಮ್ಮದಾಗುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಅವರ ಜೊತೆ ಹೇಳಿಕೊಳ್ಳುವಂಥದ್ದು, ಹಾಗೆ ಅವರಿಂದ ಕೆಲವೊಂದು ಸಹಾಯ ಸಹಕಾರಗಳನ್ನು, ಸಲಹೆಗಳನ್ನು ಪಡ್ಕೊಳ್ಳುವಂಥ ವಿಚಾರಗಳು ಕೂಡ ಈ ದಿನ ಪ್ರಸ್ತಾಪಕ್ಕೆ ಬರುತ್ತೆ. ಒಟ್ಟಾರೆ ವಿದ್ಯಾರ್ಥಿಗಳು ಕೂಡ ಈ ದಿನ ಸಿಕ್ಕಂತಹ ಅವಕಾಶ ಏನಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಮುಂದಿನ ಓದು, ವ್ಯಾಸಂಗ, ವಿದೇಶ ಪ್ರವಾಸ ಅಥವಾ ಉನ್ನತ ಶಿಕ್ಷಣ ಇಂಥದ್ರ ಬಗ್ಗೆ ಯಾರು ಕನಸು ಕಾಣ್ತಾ ಇದ್ದೀರಿ ಅಂಥವ್ರಿಗೆ ಒಳ್ಳೆಯ ಅವಕಾಶ ಇದೆ, ಒಳ್ಳೆಯ ಮಾರ್ಗದರ್ಶನ ಇದೆ. ಈ ದಿನ ಗುರುಗಳ ದರ್ಶನ ಆಗುತ್ತೆ. ಯಾರೋ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನದ ಮೂಲಕ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾರೆ. ಹಾಗಾಗಿ ನಂಬಿಕೆಯಿಂದ, ನಿಷ್ಠೆಯಿಂದ ನೀವು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ದೊಡ್ಡತನ ಏನಿದೆ, ಹೃದಯ ವೈಶಾಲ್ಯತೆ ಏನಿದೆ ಅದನ್ನು ತೋರಿಸಲಿಕ್ಕೆ, ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ತುಂಬ ಅನುಕೂಲಕರವಾದಂಥ ಸಂದರ್ಭದಲ್ಲಿರ್ತೀರಿ. ಇದೆಲ್ಲದರಿಂದ ನಿಮಗೆ ತುಂಬ ಸಂತೋಷ ಇರುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ಎಡವಟ್ಟು, ಒಂದು ಆತುರದ ನಿರ್ಧಾರ ನಿಮ್ಮ ಮನಸ್ಥಿತಿಯನ್ನು ವ್ಯತ್ಯಯಗೊಳಿಸ್ಬೋದು. ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಸಂಜೆ ಪ್ರದೋಷ ಸಮಯದಲ್ಲಿ ಶಿವನ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಮಿಶ್ರ ದಿನ, ನಿಮಗೆ ಮಿಶ್ರ ಫಲಗಳು ಸಿಕ್ಕುವಂಥ ದಿನ. ಇಲ್ಲಿ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಕಸಿವಿಸಿ ಇರುತ್ತೆ, ಕಿರಿಕಿರಿ ಇರುತ್ತೆ, ಹಣಕಾಸಿನ ವಿಚಾರ, ಇದರಲ್ಲಿ ಕುಟುಂಬಸ್ಥರ ಒತ್ತಡ ಅನ್ನುವಂಥದ್ದು ಇರುತ್ತೆ. ಈ ದಿನ ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಖರ್ಚುಗಳು ಅಧಿಕ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಸಂಪಾದನೆ, ನಿಮ್ಮ ಆದಾಯ ಮತ್ತು ಖರ್ಚು ಎರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸಗಳು ಇರುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ನಿಮ್ಮ ಅನುಮಾನದ ದೃಷ್ಟಿ ಇರ್ಬೋದು, ಅಥವಾ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡುವಂಥ ಒಂದು ಪ್ರಯತ್ನ ಇರ್ಬೋದು, ಅಂಥ ಅವಕಾಶಗಳು ಕೂಡ ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಅದೃಷ್ಟ ಬಂದಾಗ, ಅವಕಾಶಗಳು ಬಂದಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಬ್ಬರು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರಿ. ಅದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅಂಥ ಒಂದು ಸಮಸ್ಯೆಯನ್ನು ಬಗೆಹರಣೆ ಮಾಡಿಕೊಳ್ಳಿಕ್ಕೆ ನೀವು ಗುರು ಹಿರಿಯರನ್ನು ಆಶ್ರಯಿಸುವಂಥದ್ದು ಉತ್ತಮ. ಅದನ್ನು ಬಿಟ್ಟು ನೀವು ಕೋರ್ಟು ಕಚೇರಿ ಮೆಟ್ಟಿಲೇರಿದ್ರೆ ಅದರಿಂದ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೊಂದಾಣಿಕೆಯ ಮೂಲಕನೇ, ಎಲ್ಲೋ ಒಂದು ಕಡೆ ಸಂಧಾನದ ಮೂಲಕನೇ ಇಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಒಂದನ್ನು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ಬಿಟ್ಕೊಡ್ಬೇಕಾಗತ್ತೆ. ಅಂಥ ಒಂದು ಅವಕಾಶ ಈ ದಿನ ನಿಮಗೆ ಇರುವಂಥದ್ದು. ಹಾಗಾಗಿ ನೀವು ಯಾವುದನ್ನು ಪಡ್ಕೊಳ್ಬೇಕು, ಯಾವುದನ್ನು ಬಿಟ್ಟು ಕೊಡಬೇಕು ಅನ್ನುವಂಥ ವಿಚಾರ ನಿಮಗೆ ಅನುಭವಕ್ಕೆ ಬರುತ್ತೆ. ಇದು ಒಳ್ಳೆಯ ಅನುಭವ. ಅದೇ ಸಂದರ್ಭ ನೀವು ಮಾಡಬೇಕಾದಂಥ ಒಂದು ಪ್ರಯಾಣ ಏನಿದೆ ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಆಗಲಿ. ಏಕೆಂದರೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಅವಘಡಗಳು ಸಂಭವಿಸುವಂಥದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ
ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಸಂಜೆ ಈ ಪ್ರದೋಷ ಸಮಯದ ಪೂಜೆಯಲ್ಲಿ ನೀವು ಕೂಡ ಭಾಗವಹಿಸಿ ಶಿವನ ದರ್ಶನ ಮಾಡುವಂಥದ್ದು ತುಂಬ ಸೂಕ್ತ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ನಿಮಗೆ ಶುಭ ಫಲಗಳನ್ನು ಕಾಣುವಂಥ ದಿನ. ಎಲ್ಲ ಕೆಲಸ ಕಾರ್ಯಗಳ ಆರಂಭ ಬಹಳ ಚೆನ್ನಾಗಾಗುತ್ತೆ. ಏಕೆಂದರೆ ಮನಸ್ಥಿತಿ ಚೆನ್ನಾಗಿದೆ, ಗ್ರಹಗತಿಗಳು ಅನುಕೂಲಕರವಾದಂಥ ಸ್ಥಿತಿಯಲ್ಲಿದೆ. ಅದಕ್ಕಾಗಿಯೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ತಿಳುವಳಿಕೆ ಉಂಟಾಗುವಂಥದ್ದು ಇದೆ. ಹಾಗೆ ನಿಮ್ಮ ಮುಂದಿನ ದಾರಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಕಣ್ಣೋಟ ಇರ್ಬೋದು, ದೃಷ್ಟಿ ಇರ್ಬೋದು, ಬಹಳ ವಿಶೇಷವಾದಂಥ ಒಂದು ಫಲವನ್ನು ತಂದು ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಏಕೆಂದರೆ ಈ ಒಂದು ಕೆಲಸ ನಾಳೆಗೆ ಯಾವ ಫಲವನ್ನು ತರುತ್ತೆ, ಅದರಿಂದ ಆಗುವಂಥ ಅನುಕೂಲತೆಗಳು ಅನಾನುಕೂಲತೆಗಳೇನು ಅನ್ನುವಂಥದ್ದರ ಸ್ಪಷ್ಟವಾದ ಚಿತ್ರಣ ಗೊತ್ತಾದಾಗ ಕೆಲಸದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಲೆವೆಲನ್ನು ನೀವೇ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಕೆಲವು ಸ್ನೇಹಿತರ ಜೊತೆಯಲ್ಲಿ ನೀವೇ ಈ ಸಂಬಂಧಗಳನ್ನು ಪರಿಶೀಲನೆ ಮಾಡಬೇಕು, ಅದನ್ನು ರೀಕನ್ಸಿಡರ್ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಮನಸ್ಸಿಗೆ ಬರುತ್ತೆ. ಏಕೆಂದರೆ ಅಂತಹ ಸ್ನೇಹಿತರಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲತೆಗಳಾಗ್ತಾ ಇಲ್ಲ, ಬದಲಾಗಿ ಅನಾನುಕೂಲತೆಗಳೇ ಜಾಸ್ತಿ ಇದೆ. ಅಂಥ ಒಂದು ಫ್ರೆಂಡ್ಶಿಪ್ಪನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಒಂದು ಜಿಜ್ಞಾಸೆ ಈ ದಿನ ಮೂಡುವಂಥದ್ದು ಇರುತ್ತೆ. ಹಾಗಾಗಿ ಬಹಳ ಸಂಯಮದಿಂದ ಎಚ್ಚರಿಕೆಯಿಂದ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥದ್ದು ಅಥವಾ ಅದನ್ನು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಅದಕ್ಕಾಗಿಯೇ ಮನಸ್ಸು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆ ಏನು, ನಿಮ್ಮ ಪ್ರತಿಭೆ ಏನು, ನಿಮ್ಮ ಬುದ್ಧಿವಂತಿಕೆ ಏನು ಅದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಇದರಿಂದ ಪ್ರಶಂಸೆ ಕೂಡ ಸಿಕ್ಕತ್ತೆ. ಇನ್ನು ಈ ದಿನ ವಿಶೇಷವಾಗಿ ವ್ಯವಹಾರಗಳಲ್ಲಿ ತುಂಬ ಜಾಣತನ ಇದೆ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದಲ್ಲಿ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ, ಅನುಕೂಲ ಇದೆ. ಹಾಗೆ ಹಣಕಾಸಿನ ಲಾಭ ಕೂಡ ಈ ದಿನ ಇರುತ್ತೆ. ಇನ್ನು ನಾಳೆಗಾಗಿ ಸ್ವಲ್ಪ ಉಳಿತಾಯ ಮಾಡುವಂಥ, ಇನ್ವೆಸ್ಟ್ ಮಾಡುವಂಥ ವಿಚಾರ, ಇದರಲ್ಲಿ ಬಂಧು ಮಿತ್ರರು ನಿಮ್ಮನ್ನು ಒಂದು ರೀತಿಯಲ್ಲಿ ಮಾರ್ಗದರ್ಶನದ ಮೂಲಕ ಮನಸ್ಸನ್ನು ಒಪ್ಪಿಸುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ವಿವೇಚನೆಯಂತೆ ಮುಂದಿನ ದಿನಗಳಿಗಾಗಿ, ಭವಿಷ್ಯಕ್ಕಾಗಿ ಕೆಲವೊಂದು ವಿಚಾರಗಳನ್ನು ಈ ದಿನವೇ ತೀರ್ಮಾನ ಮಾಡಬೇಕು. ಹಾಗಾಗಿ ನಾಳೆ ಏನೋ ಆಗಬೇಕು, ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಈ ದಿನ ಪೂರ್ವ ಸಿದ್ಧತೆ ಅನ್ನುವಂಥದ್ದು ಬೇಕಾಗುತ್ತೆ. ಬಾಯಾರಿಕೆ ಆದಾಗ ಬಾವಿಯನ್ನು ತೋಡಬಾರ್ದು. ಆ ವಿಚಾರ ಹಿರಿಯರು ಕೂಡ ನಿಮಗೆ ಹೇಳಿದ್ದಾರೆ, ನಿಮಗೂ ಕೂಡ ಸಾಕಷ್ಟು ಅನುಭವ ಆಗಿದೆ. ಅದನ್ನು ಈ ದಿನ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ಸಂಜೆ ಪ್ರದೋಷ ಸಮಯದಲ್ಲಿ ಶಿವನ ಪೂಜೆಗೆ ಕೈಲಾದ ತನು ಮನ ಧನ ಸಹಾಯ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂಥ ದಿನ. ಇದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರೋಂಥ, ಹಾಗೆ ತುಂಬ ಅಬ್ಸರ್ವೇಷನಲ್ಲಿ ಇರಬೇಕಾದಂಥ ಒಂದು ದಿನ. ಏಕೆಂದರೆ ಈ ದಿನ ನಿಮಗೆ ತುಂಬ ಸವಾಲಿನ ದಿನವಾಗುತ್ತೆ, ತುಂಬ ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಅದನ್ನು ಎದುರಿಸಬೇಕು ಅಂದರೆ ನಿಮ್ಮ ಆತ್ಮವಿಶ್ವಾಸ ಗರಿಷ್ಠವಾಗಿ ಇರಬೇಕು, ಧೈರ್ಯ ಇರಬೇಕು. ಇನ್ನು ವಿಶೇಷವಾಗಿ ಕೆಲವರಿಂದ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ಮುಂದುವರಿಯುವಂಥ ಒಂದು ಮನಸ್ಥಿತಿ ಇರಬೇಕಾಗತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಇರುತ್ತೆ, ಕೆಲವೊಂದು ವಿಚಾರಗಳಲ್ಲಿ ನಷ್ಟವೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ನೀವು ಭಯ ಪಡಬಾರ್ದು. ಏಕೆಂದರೆ ಸೋಲು ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಹಾಗಾಗಿ ಸೋಲಿನಿಂದ ಕಲಿತ ಪಾಠವನ್ನು ನೀವು ಅಳವಡಿಸ್ಕೊಂಡು ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಲ್ಲಿ ಹೇಳುವಂಥದ್ದು ಸುಲಭ, ಆದರೆ ಅನುಸರಣೆ ಮಾಡುವಂಥದ್ದು ಸ್ವಲ್ಪ ಕಷ್ಟವಾಗುತ್ತೆ. ಆದರೂ ಕೂಡ ನಿಮ್ಮ ಒಂದು ಪ್ರಗತಿಗಾಗಿ, ನಿಮ್ಮ ಒಳಿತಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಹೇಳುವಂಥ ಕೆಲವು ಮಾರ್ಗದರ್ಶನವನ್ನು, ಸಲಹೆಯನ್ನು ಕೇಳಿಸ್ಕೊಳ್ಳುವಂಥದ್ದು, ಅದನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ಕಷ್ಟಪಡಬೇಕಾಗತ್ತೆ. ಕಷ್ಟಪಡದೆ ಸುಖ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮಲ್ಲಿರುವಂಥ ಎಲ್ಲ ಪ್ರತಿಭೆಯನ್ನು, ಎಲ್ಲ ಸಾಮರ್ಥ್ಯವನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಈ ದಿನ ಯಾವುದೇ ವ್ಯವಹಾರವನ್ನು ಮಾಡಲಿ, ಯಾವುದೇ ಕೆಲಸವನ್ನು ಮಾಡಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗುತ್ತೆ. ಇನ್ನು
ಪ್ರತಿಕೂಲ ಪರಿಸ್ಥಿತಿಗಳು ಬರುವಂತಹ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ಮಾತಿನಲ್ಲಿ ನಿಯಂತ್ರಣ ಇರಬೇಕು. ಏಕೆಂದರೆ ಈ ಸಹನೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಅಸ್ತ್ರ ಈ ದಿನ ನಿಮಗೆ. ಇನ್ನು ಈ ದಿನ ಕೆಲವೊಂದು ಸಮಸ್ಯೆಗಳಿಗೆ ನಿಮಗೆ ನೀವೇ ಕಾರಣವಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕೋಪ ತಾಪಗಳನ್ನು ಬಿಟ್ಟು ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥದ್ದು. ಹಾಗೆ ಕೆಲವೊಮ್ಮೆ ನಿರೀಕ್ಷಿತ ಫಲಿತಾಂಶಗಳು ಬರದೇ ಇದ್ದಾಗ ಅದಕ್ಕೆ ನಿರಾಶರಾಗುವಂಥದ್ದು ಕೂಡ ನಿಮಗೆ ಶ್ರೇಯಸ್ಸಲ್ಲ. ಇಂಥ ವಿಚಾರಗಳನ್ನು ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ನೀವು ಎಲ್ಲಿ ಸಮಸ್ಯೆ ಉದ್ಭವ ಆಯಿತೋ ಅಲ್ಲೇ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕಬೇಕಾಗತ್ತೆ. ಇದೊಂದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭದ ದಿನ. ಚಂದ್ರ ನಿಮಗೆ 11ರ ಸ್ಥಾನದಲ್ಲಿರ್ತಾನೆ. ಲಾಭ ಸ್ಥಾನ ಇದು. ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಉದ್ಯೋಗ ಆಗಲಿ, ನಿಮ್ಮ ವ್ಯಾಪಾರ ಆಗಲಿ ನಿಮ್ಮ ನಿರೀಕ್ಷೆಯಂತೆ ಸಮೃದ್ಧವಾಗಿ ನಡೆಯುತ್ತೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಕೆಲವೊಂದು ಪೂರ್ವಕವಾದಂತಹ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಿ. ತುಂಬ ಎಚ್ಚರಿಕೆಯಿಂದಲೇ ನಿಮ್ಮ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಜಾಣತನ ಏನಿದೆ ಅದು ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ಧನಾತ್ಮಕವಾದಂತಹ ಫಲಿತಾಂಶಗಳು ಬರುತ್ತೆ. ಇನ್ನು ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ದಿನ. ಏಕೆಂದರೆ ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ, ಯಾವುದೇ ಒಂದು ಹೊಸ ಜ್ಞಾನ ಸಂಪಾದನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅದು ನಿಮಗೆ ಒಂದು ಪಾಸಿಟಿವ್ ಆಗಿರುವಂಥ ಫಲಿತಾಂಶವನ್ನು ತರುತ್ತೆ. ಉತ್ತಮ ಫಲಿತಾಂಶಗಳು ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್, ಅದು ಅಂದರೆ ಒಂದು ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಇರ್ತೀರಿ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ಗೆ, ಒಂದು ಸೃಜನಾತ್ಮಕವಾದಂಥ ಕಲೆಗೆ ವಿಶೇಷವಾದಂಥ ಸ್ಥಾನಮಾನ ಕೂಡ ಸಿಕ್ಕುವಂಥದ್ದು ಇದೆ. ಇದು ಈ ದಿನ ನಿಮಗೆ ಸ್ವಲ್ಪ ಆದಾಯವನ್ನು ತರುತ್ತೆ, ಜೊತೆಗೆ ಸಂತೋಷವನ್ನು ಕೂಡ ತರುತ್ತೆ. ಇನ್ನು ಈ ದಿನದಲ್ಲಿ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಏನಿದೆ ಅದು ಎಲ್ಲರ ಗಮನವನ್ನು ಸೆಳೆಯುತ್ತೆ. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅದರ ಫಲ ಕೂಡ ನಿಮಗೆ ಬಹಳ ಬೇಗ ಸಿಕ್ಕತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ದೈವಿಕ ದರ್ಶನವನ್ನು ಮಾಡ್ತೀರಿ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ದಿನ ತುಂಬ ಆಸಕ್ತಿ ಕೂಡ ಇರುವಂಥ ಸಂದರ್ಭ. ಬಂಧು ಮಿತ್ರರ ಜೊತೆ ಸಮಯ ಕಳೆದು ಸಂತೋಷದಿಂದ ಇರುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಅಧ್ಯಯನದಲ್ಲಿ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಕೆಲವೊಂದು ಪುಸ್ತಕಗಳನ್ನು ಕೊಂಡುಕೊಳ್ಳುವಂಥ ಸಂದರ್ಭ ಅಥವಾ ಪುಸ್ತಕಗಳನ್ನು ಓದುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಈ ದಿನ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಹಿರಿಯರು ಹೇಳ್ತಾರಲ್ಲ, ಆ ರೀತಿಯ ಅನುಭವಗಳು ನಿಮಗೆ ಆಗುವಂಥದ್ದು ಇದೆ. ಇನ್ನು ಈ ದಿನ ಪ್ರಮುಖ ತೀರ್ಮಾನವೊಂದನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಅದು ನಿಮಗೆ, ನಿಮ್ಮ ಕುಟುಂಬಕ್ಕೆ ತುಂಬ ಶ್ರೇಯಸ್ಸನ್ನು ತರುವಂಥ ವಿಚಾರ. ಅದರಲ್ಲಿ ನಿಮ್ಮ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅನುಕೂಲವನ್ನು ತರುತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ತುಂಬ ಧನಾತ್ಮಕವಾದಂಥ ಫಲವನ್ನು ಕಾಣುವಂಥ ಸಂದರ್ಭ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಜೊತೆಗೆ ಸಂಜೆ ಶಿವನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ಏನೋ ಒಂದು ಹೊಸ ತಿಳುವಳಿಕೆಗಳು ಉಂಟಾಗುವಂಥ ಸಂದರ್ಭ. ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಈ ದಿನ ನೀವು ತುಂಬ ನಿಮ್ಮತನವನ್ನು ಬಳಸ್ಕೊಳ್ತೀರಿ. ಎಲ್ಲೂ ಕೂಡ ನೀವು ಒತ್ತಡಕ್ಕೆ ಸಿಲುಕಲ್ಲ. ಏಕೆಂದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನಿಮಗೀಗಾಗಲೇ ಗೊತ್ತಿದೆ, ಅನುಭವ ಚೆನ್ನಾಗಿದೆ. ಹಾಗಾಗಿ ಈ ಮ್ಯಾನೇಜರಿಯಲ್ ಸ್ಕಿಲ್ಲಿಂದನೇ ಈ ದಿನ ನಿಮ್ಮ ಮನಸ್ಸಿನ ತೊಳಲಾಟವನ್ನಾಗಲಿ ಅಥವಾ ಬಾಹ್ಯವಾಗಿ ಬರುವಂಥ ಒತ್ತಡಗಳನ್ನಾಗಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಿ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಒಂದು ಪ್ರಶಂಸೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ಇರುವಂಥ ಒಂದು ಒಳ್ಳೆಯ ಅಭಿಪ್ರಾಯ ನಿಮ್ಮಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು, ನಿಮ್ಮ ಗೌರವವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇನ್ನು ಈ ದಿನ ನಿಮ್ಮ ನಡತೆ ಕೂಡ ಪ್ರಶಂಸೆಗೆ ಒಳಗಾಗುವಂಥದ್ದು ಕೂಡ ಇದೆ.
ವಿಶೇಷವಾಗಿ ಈ ದಿನ ನಿಮ್ಮ ಆರೋಗ್ಯದ ಕಡೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಆಸಕ್ತಿದಾಯಕವಾಗಿರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆಯೊಂದು ಆಯೋಜನೆ ಮಾಡಬೇಕು. ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆ, ಓಡಾಟ ಈ ದಿನ ಇರುವಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಯಶಸ್ಸು ವಿರೋಧಿಗಳನ್ನು ಹಿಮ್ಮೆಟ್ಟುವಂತೆ ಮಾಡುತ್ತೆ, ಅವರನ್ನು ಕೂಡ ಮೆಸ್ಮರೈಸ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಮಾತು, ನಿಮ್ಮ ನಡತೆ, ನಿಮ್ಮ ಒಂದು ಚಾಕಚಕ್ಯತೆ ಇರುವಂಥದ್ದಿದೆ. ಹಾಗಾಗಿ ಈ ದಿನ ನಿಮಗೆ ಶತ್ರುಗಳು ಕಡಿಮೆ, ಆದರೆ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದಲ್ಲಿ ಏರಿಕೆ ಕಂಡುಬರುವಂಥದ್ದು, ಜೊತೆಗೆ ನೀವು ನ್ಯಾಯಯುತವಾದಂಥ ತೀರ್ಮಾನವನ್ನೇ ಹೇಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿ ಈ ದಿನ ಬಹಳ ಪ್ರಬುದ್ಧವಾಗಿ, ತುಂಬ ಮೆಚೂರ್ಡ್ ಆಗಿ ನಡ್ಕೊಳ್ಳುವಂಥ ಸಂದರ್ಭ ಇದೆ. ಇದರಿಂದ ನಿಮಗೆ, ನಿಮ್ಮ ಮನಸ್ಸಿಗೆ ಸಮಾಧಾನ, ಜೊತೆಗೆ ನಿಮ್ಮ ಒಂದು ಬುದ್ಧಿ ಕೌಶಲ್ಯಕ್ಕೆ, ಹಾಗೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಗೆ ಪೂರಕವಾದಂತಹ ಕೆಲವೊಂದು ಚಟುವಟಿಕೆಗಳು ಆಗುವಂಥದ್ದು ಇದೆ. ಇದರಿಂದ ನಿಮ್ಮ ಕುಟುಂಬಕ್ಕೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸಂಜೆ ಶಿವನ ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಇದೆ. ನಿಮಗಿರುವಂಥ ಓವರ್ ಕಾನ್ಫಿಡೆನ್ಸ್ ಏನಿದೆ, ಅದರಿಂದಲೇ ಕೆಲಸಗಳು ಎಡವಟ್ಟಾಗುವಂಥದ್ದು. ಇನ್ನು ತುಂಬ ಬೇಕಾದಂಥ ಒಂದು ಕೆಲಸ, ಅಗತ್ಯವಾಗಿ ಮಾಡಲೇಬೇಕಾಗಿರುವಂಥ ಒಂದು ಕೆಲಸ, ಅದಕ್ಕೆ ಮೀನಾಮೇಷ ಎಣಿಸುವಂಥದ್ದು, ಅದನ್ನು ಎಳೆದಾಡುವಂಥ ಒಂದು ಸಂದರ್ಭ, ಮತ್ತು ಅದರ ಒಂದು ವಿಚಾರವಾಗಿ ಬೇರೆಯವರಿಗೆ ಜವಾಬ್ದಾರಿಯನ್ನು ವಹಿಸುವಂಥದ್ದು, ಬೇರೆಯವರ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನ, ಇದೆಲ್ಲವೂ ಕೂಡ ಈ ದಿನ ಆಗೋದ್ರಿಂದ ಕೆಲಸಗಳನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಆರಂಭ ಮಾಡುವಂಥದ್ದು ಉತ್ತಮ. ಇನ್ನು ಕೆಲವೊಂದು ವಿಶೇಷವಾದಂತಹ ಆಸಕ್ತಿಯನ್ನು ಕೂಡ ಕೆಲಸದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಲ್ಲ ಕೆಲಸವನ್ನು ಕೂಡ ಜನರಲೈಸ್ ಮಾಡುವಂಥದ್ದು ಒಳ್ಳೆಯದಲ್ಲ. ಕೆಲವಕ್ಕೆ ಪ್ರಿಯಾರಿಟಿಯನ್ನು ಕೊಡಲೇಬೇಕು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನೀವು ನಿಮ್ಮ ಒಂದು ಅಸಂತೋಷವನ್ನಾಗಲಿ ಅನುಮಾನವನ್ನಾಗಲಿ ವ್ಯಕ್ತಪಡಿಸಿದ್ರೆ ಅದನ್ನು ದುರಸ್ತಿ ಮಾಡಿಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಪರಸ್ಪರರಲ್ಲಿ ನಂಬಿಕೆ ಬಹಳ ಮುಖ್ಯ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಏಕೆಂದರೆ ಇದು ಕೋಪದಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ಆತುರದಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ಇದರಿಂದ ಸ್ವಲ್ಪ ಹಿನ್ನಡೆ, ಎಡವಟ್ಟು ಎರಡೂ ಆಗುತ್ತೆ. ಇನ್ನು ಈ ದಿನ ಹಣವನ್ನು ಸಾಲವಾಗಿ ತರುವಂಥದ್ದಾಗಲಿ ಅಥವಾ ಸಾಲವಾಗಿ ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ ಈ ವ್ಯವಹಾರದಿಂದ. ಇನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣ ಸದ್ವಿನಿಯೋಗ ಆಗಬೇಕು. ಅದಕ್ಕಾಗಿ ಈ ದಿನ ಯೋಚನೆ ಮಾಡಿ ನಿಮ್ಮ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯ. ಹಾಗೆ ಈ ದಿನ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಸ್ನೇಹಿತರು ಕೂಡ ಉತ್ತಮವಾಗಿರಬೇಕು. ಅವರು ಕೂಡ ನೀವು ಸಪೋರ್ಟಿವ್ ಆಗಿರುವಂಥವರನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ನಡೆಯುವಂಥ ಕೆಲವೊಂದು ವಿದ್ಯಮಾನಗಳು ನಿಮಗೆ ಇಷ್ಟ ಆಗಲ್ಲ. ಅಲ್ಲಿ ಒಂದು ಕೋಪ ತರಿಸುತ್ತೆ, ಅಲ್ಲಿ ಒತ್ತಡ ಉಂಟಾಗುತ್ತೆ. ಇದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಸೈಡ್ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಹಾಗೆ ಮನೆ ಮಂದಿಯ ಜೊತೆ ಈ ದಿನ ಕುಳಿತು ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಈ ದಿನ ಒಂದು ಚರ್ಚೆ, ಒಂದು ಉತ್ತಮವಾದಂತಹ ರೀತಿಯ ಮಾತುಕತೆ, ಒಂದು ಹೆಲ್ದಿ ಡಿಸ್ಕಷನ್ ಏನಿದೆ, ಇದರಿಂದ ಸಮಸ್ಯೆ ಬಗೆಹರಿಯುತ್ತೆ. ಇದರಲ್ಲಿ ಇನ್ವಾಲ್ವ್ ಆಗಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸಂಜೆ ಶಿವನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳನ್ನು ನೀಡುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಒಂದು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ನಿಮ್ಮ ಎಫರ್ಟ್ ತುಂಬ ಬೇಕು, ಶ್ರಮ ಜಾಸ್ತಿ ಹಾಕಬೇಕು. ಇಲ್ಲಾಂದರೆ ಕೆಲಸಗಳು ಪ್ರಾರಂಭವೂ ಆಗಲ್ಲ, ಪೂರ್ಣವೂ ಆಗಲ್ಲ.
ಇನ್ನು ದೀರ್ಘಕಾಲದಿಂದ ಇದ್ದಂತಹ ಸಮಸ್ಯೆಯೊಂದನ್ನು ಪರಿಹಾರ ಮಾಡುವಂತಹ ಪ್ರಯತ್ನ ನಿಷ್ಫಲವಾಗುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಯ ಪರಿಹಾರಕ್ಕೆ ಒಳ್ಳೆಯ ದಿನ ಅಲ್ಲ. ಏಕೆಂದರೆ ಒಂದು ಸಮಯ ಆಗಲಿ ಅಥವಾ ಗ್ರಹಗತಿಗಳಾಗಲಿ ನಿಮಗೆ ಮಿಶ್ರ ಫಲವನ್ನು ತರ್ತಾ ಇರುವಂತಹ ಸಂದರ್ಭ. ಅದಕ್ಕಾಗಿಯೇ ನೀವು ಸಮಸ್ಯೆ ಪರಿಹಾರಕ್ಕೆ ಕೈ ಹಾಕಬೇಡಿ, ಇರೋದನ್ನು ಹಾಗೆ ಬಿಟ್ಬಿಡಿ ಈ ದಿನ. ಆದರೆ ಈ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಹಿರಿಯರ, ಅನುಭವಸ್ಥರ, ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ಯಾವುದೇ ಕೋರ್ಟು, ಕಚೇರಿ ಮೆಟ್ಟಲನ್ನು ಏರುವಂಥದ್ದನ್ನು ಮಾಡಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ಪ್ರಯಾಣ ದಕ್ಷಿಣ ದಿಕ್ಕಿಗೆ ಇರಬಾರದು, ಇದೊಂದನ್ನು ಮಾತ್ರ ಗಮನಿಸಬೇಕು. ಇನ್ನು ಈ ದಿನ ವಾಹನದಿಂದ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂದರ್ಭ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮಕ್ಕಳ ಜೊತೆ, ಕುಟುಂಬಸ್ಥರ ಜೊತೆ ಕ್ವಾಲಿಟಿ ಟೈಮನ್ನು ಕಳೆಯುವಂಥದ್ದು ಬಹಳ ಮುಖ್ಯ ಈ ದಿನ. ಇನ್ನು ಈ ದಿನ ಯಾವುದೇ ಒಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಪೂರ್ವ ಸಿದ್ಧತೆ ಇಲ್ಲದೆ ಕೈ ಹಾಕಬೇಡಿ. ಪ್ರಿಪ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟು. ಅದಿದ್ದರೆ ಮಾತ್ರ ಕೆಲಸ ಮಾಡಿ, ಇಲ್ಲ ಅಂದರೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನೇ ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ತೀವ್ರತರವಾದಂತಹ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನಿಧಾನವಾದಂಥ ಒಂದು ಪ್ರಗತಿ ಇರುತ್ತೆ. ಆ ಒಂದು ನಿಧಾನಕ್ಕೆ, ಆ ಒಂದು ಸನ್ನಿವೇಶಕ್ಕೆ ನೀವು ಹೊಂದ್ಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯ. ಇನ್ನು ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ವರ್ತಿಸುವಂಥದ್ದು ಅಥವಾ ನಿಮಗೆ ಸರಿ ಅನ್ನಿಸುವಂಥ ಮಾತನಾಡುವಂಥದ್ದು, ಇದೆರಡನ್ನೂ ಕೂಡ ಈ ದಿನ ನೀವು ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥ ಒಂದು ಅಂಶ, ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವಿನ ದರ್ಶನ ಮಾಡಿ ಸಂಜೆ ಈ ಪ್ರದೋಷ ಸಮಯದಲ್ಲಿ ಶಿವನ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ. ವಿಶೇಷವಾಗಿ ನಿಮ್ಮ ಕುಟುಂಬದಿಂದ ನಿಮಗೆ ತೃಪ್ತಿ ಇದೆ. ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಸಂಗಾತಿಯಾಗಲಿ, ಪತಿ ಪತ್ನಿ ಇವರು ಕೂಡ ನಿಮ್ಮ ಒಂದು ಯೋಜನೆಗಳಿಗೆ ಸಹಕರಿಸ್ತಾರೆ. ಅವರ ಒತ್ತಾಸೆ ಇದೆ, ಅವರ ಮಾರ್ಗದರ್ಶನ ಇದೆ. ಜೊತೆಗೆ ಅಲ್ಪ ಸ್ವಲ್ಪ ಹಣಕಾಸಿನ ನೆರವು ಕೂಡ ಈ ದಿನ ನಿಮಗೆ ಅವರಿಂದ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಸಮಸ್ಯೆಗಳು ತಾನೇ ತಾನಾಗಿ ಬಗೆಹರಿಯುತ್ತೆ. ಇದು ನಿಮ್ಮ ಒಂದು ಎಫರ್ಟಿಂದ ಅಥವಾ ನಿಮ್ಮ ಹಿರಿಯರು ನಿಮಗಾಗಿ ಮಾಡುವಂಥ ಒಂದು ಪ್ರಯತ್ನದಿಂದ ಬಗೆಹರಿಯುವಂಥ ಸಾಧ್ಯತೆ ಇದೆ. ಇನ್ನು ಈ ಒಂದು ಸಂದರ್ಭದಲ್ಲೇ ನಿಮಗೆ ಸಹಾಯ ಮಾಡಿರುವಂಥವ್ರನ್ನು ನೆನೆಯುವಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ಅವರ ಒಂದು ಸಹಕಾರ, ನಿಮಗೆ ಸಿಕ್ಕಂತಹ ಸಮಯ, ಆ ಒಂದು ಅಮೂಲ್ಯವಾದಂತಹ ಒಂದು ವಿಚಾರಗಳೇನಿದೆ ಅದನ್ನು ಮೆಲುಕು ಹಾಕುವಂಥದ್ದು, ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳುವಂಥ ಒಂದು ಸಂದರ್ಭ ಕೂಡ ಇದೆ. ಇದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಒಂದು ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ಪಕ್ಕಕ್ಕಿಡಬೇಕಾಗತ್ತೆ. ಏಕೆಂದರೆ ಕುಟುಂಬಕ್ಕಾಗಿ, ಸಮಷ್ಟಿಗಾಗಿ ಕೆಲಸ ಮಾಡಬೇಕು ಅಂದಾಗ ನಿಮ್ಮ ವೈಯಕ್ತಿಕವಾದಂತಹ ಸುಖ ಅನುಕೂಲತೆಗಳನ್ನು, ಕಂಫರ್ಟ್ ಝೋನನ್ನು ಬಿಟ್ಟು ಹೊರಗೆ ಬರಬೇಕಾಗತ್ತೆ. ಅಂಥ ಒಂದು ಸಂದರ್ಭ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿ ನಿಮಗೆ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗಿಂತ ಕುಟುಂಬದ ಹಿತಾಸಕ್ತಿಯೇ ಮುಖ್ಯ ಅನ್ನೋಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶ ಕೊಡಬೇಡಿ. ನಿಮ್ಮ ಬುದ್ಧಿವಂತಿಕೆ ಏನಿದೆ, ಹಾಗೆ ನಿಮ್ಮ ಒಂದು ಮುಂದಿನ ವಿಷನ್ ಏನಿದೆ ಅದರಂತೆ ಈ ಖರ್ಚುಗಳನ್ನು ನೀವು ಆಯೋಜನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಇದೆ, ಅನುಕೂಲ ಇದೆ. ಆದರೆ ಎಲ್ಲ ದಿನಗಳಲ್ಲೂ ಕೂಡ ಇದೇ ರೀತಿಯ ಲಾಭ ಇದೆ, ಅನುಕೂಲ ಇದೆ ಅನ್ನುವಂಥದ್ದನ್ನು ಮಾತ್ರ ನೀವು ಪರಿಗಣಿಸಬಾರ್ದು. ವ್ಯಾಪಾರ ಅಂದರೆ ಏರುಪೇರಿನಿಂದ ಕೂಡಿರುವಂಥದ್ದು. ಹಾಗಾಗಿನೇ ಈ ದಿನ ವ್ಯಾಪಾರದಲ್ಲಿ ಬರುವಂಥ ಕೆಲವೊಂದು ಸನ್ನಿವೇಶಗಳನ್ನು ನೀವು ಅನುಭವದ ರೂಪದಲ್ಲಿ ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಕಷ್ಟಪಟ್ಟು ಹೆಸರನ್ನು ಸಂಪಾದನೆ ಮಾಡ್ತೀರಿ. ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಕೂಡ ನಿಮ್ಮಿಂದ ಆಗತ್ತೆ. ಒಟ್ಟಾರೆ ಈ ದಿನ ತುಂಬ ಸಾಮರಸ್ಯದಿಂದ ಇದ್ದಾಗ ಇಚ್ಛಿತ ಪ್ರತಿಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಸಂಜೆ ಶಿವನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.